ಏನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಕಾಂಗ್ರೆಸ್ ವತಿಯಿಂದ ಇದೀಗ ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡಲಾಗುತ್ತೆ. ಏನು ಈ ನಿಟ್ಟಿನಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಇವರ ಕಚೇರಿಗೆ ಏನು ಘೇರಾ ಹಾಕಲು ಇದೀಗ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಯತ್ನ ಮಾಡಿದ್ದರು. ಈಗ ಏನು ಅವ್ರ ಪ್ರಮುಖ ಬೇಡಿಕೆ ಅವ್ರನ್ನೇ ಕೇಳೋಣ. ಸರ್, ಏನು ನಿಮ್ಮ ಪ್ರಮುಖ ಬೇಡಿಕೆ? ನಮ್ಮದು ಪ್ರಮುಖವಾದಂಥ ಬೇಡಿಕೆ ಏನಂತಂದರೆ, ನಮ್ಮ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ಈ ದೇಶದ ಜನರ ಕ್ಷಮಾಪಣೆಯನ್ನು ಕೋರಿ ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು. ಇಲ್ಲಂತಂದ್ರೆ ಮಾನ್ಯ ರಾಷ್ಟ್ರಪತಿಯವರು ಅವ್ರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು. ಈಗ ಭಾಳ ದಿನ ಆದ ಪ್ರಕರಣ ಆಗಿ ಈಗ ಪ್ರತಿಭಟನೆ ಮಾಡ್ತಿದೆ. ಈಗ ಏನಾಗಿದೆ ಅಂತಂದ್ರೆ 2016ರಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, 21ರಲ್ಲಿ ಆಯಿತು, 2021ರಲ್ಲಿ ಆಯಿತು, 2024ರಲ್ಲಿ ಆಯಿತು, 2026ರಲ್ಲಿ ಆಯಿತು. ಪದೇ ಪದೇ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗ್ತಾ ಇವೆ BJP ಸರ್ಕಾರದ ಆಡಳಿತಾವಧಿಯಲ್ಲಿ. ಆದರೆ ಯಾವುದೇ ಕ್ರಮ ಸರ್ಕಾರ ತೆಗೆದುಕೊಂಡಿಲ್ಲ. CBIಗೆ 2024ನೇ ಇಸ್ವಿಯಲ್ಲಿಯೂ ಸಹ CBI ಕೊಟ್ಟಿದ್ದರು, ಆದರೆ ಯಾವುದೇ ಅದರ ಪರಿಣಾಮ ಆಗಿಲ್ಲ. ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ, ಅವರಿಗೂ ನ್ಯಾಯವನ್ನು ಸಿಗಬೇಕಾಗಿದೆ. ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿದೆ. ಇದಕ್ಕೆ BJP ಸರ್ಕಾರ ಉತ್ತರ ಕೊಡಬೇಕು. ಯಾಕಂತಂದ್ರೆ ವಿದ್ಯಾರ್ಥಿಗಳ ಜೊತೆ ಅವ್ರ ಭವಿಷ್ಯದ ಜೊತೆ ಆಟ ಆಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು. ಸುಮಾರು ಇದು ನೀಟ್ ಎಕ್ಸಾಮ್ ಅಷ್ಟೇ ಅಲ್ಲ, ಇನ್ನೂ ಹಲವಾರು ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗ್ತಾ ಇವೆ. ಇವತ್ತು ಎಜುಕೇಷನ್ ಸಿಸ್ಟಮ್ ಏನು ಶಿಕ್ಷಣ ವ್ಯವಸ್ಥೆ ಏನಿದೆ ಅದನ್ನು ಇವರು ವ್ಯಾಪಾರೀಕರಣವಾಗಿ ಬದಲಾವಣೆ ಮಾಡಿದ್ದಾರೆ. ಇವತ್ತು ಆಕ್ಷನ್ ರೀತಿಯಾಗಿ ಕ್ವಶನ್ ಪೇಪರ್ಸನ್ನು ಖರೀದಿಯನ್ನು ಮಾಡಿ ಸೇಲನ್ನು ಮಾಡ್ತಾ ಇದ್ದಾರೆ. ಹಿಂದೆ ಯಾರು ಕೈವಾಡಿದಿರ್ಬೇಕು ಅನಿಸ್ತಿದೆ? ಯಾರಾದರೂ ಕೈವಾಡಿರಲಿ, ಅವ್ರ ತನಿಖೆ ಮಾಡಿ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಸರ್ಕಾರ ದಿಟ್ಟ ಕ್ರಮ ತೆಗೆದುಕೊಳ್ಬೇಕು. CBIಗೆ ಅಂತ ಹೇಳ್ತಾರೆ, 2024ರಲ್ಲೂ ಸಹ CBI ಕೊಟ್ಟಿದ್ರು, ಆದರೆ ಯಾವುದೇ ಪರಿಣಾಮ ಆಗಿಲ್ಲ. ಮತ್ತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಮರು ಪರೀಕ್ಷೆ ತಗೋತೇನೆ ಅಂತ ಇದ್ರು, ಅದು ಅಪ್ಲಿಕೇಶನ್ ಮಾಡಬೇಕಂತ ಸಾಕಷ್ಟು ಸಮಸ್ಯೆಗಳು ಬರ್ತಾವೆ. ಸರಿಯಾಗಿ ಅಪ್ಲಿಕೇಶನ್ ತಗೋತಾ ಇಲ್ಲ, ರಿಜೆಕ್ಟ್ ಆಗ್ತದೆ. ಹೀಗಾಗಿ ಮಾನಸಿಕ ತೊಂದರೆ ಕೂಡ ವಿದ್ಯಾರ್ಥಿಗಳೇ ಮಾನಸಿಕ ಆಗ್ತಾ ಇದೆ. ಇವತ್ತು ಅವರು ಪಟ್ಟಂಥ ಶ್ರಮ ಇರ್ಬೋದು, ಸಮಯ ವ್ಯರ್ಥ ಆಗಿದೆ. ಸಾಕಷ್ಟು ದಿನಗಳಿಂದ ಅವರು ಪಟ್ಟಂಥ ಶ್ರಮ ಎಲ್ಲ ವ್ಯರ್ಥ ಆಗಿದೆ, ಸಮಯ ವ್ಯರ್ಥ ಆಗಿದೆ. ಇದಕ್ಕೆಲ್ಲ ಕೇಂದ್ರ ಸರ್ಕಾರನೇ ಹೊಣೆ ಅಂತ ನಾವು ಹೇಳ್ತೀವಿ. ಸೊ ವೀಕ್ಷಕರೇ, ಇದಿಷ್ಟು ಏನಂತಂದರೆ ನೀಟ್ ಪೇಪರ್ ಸೋರಿಕೆ ಖಂಡಿಸಿ ಇದೀಗ ಬೆಳಗಾವಿಯಲ್ಲಿ ಯೂತ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಮಾಡಲಾಗ್ತದೆ. ಪಾಯಿಂಟ್ ನ್ಯೂಸ್ ಬ್ಯೂರೋ. ಕೈಯ ಚಾಲು ಮಾಡ್ಕೋಣ, ಕೈಯ ಚಾಲು ಮಾಡ್ಕೋಣ. ಹೋರಾಟ ಬಿಜೆಪಿ ಸಂಸದರಿಗೆ ಏನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಖಂಡಿಸಿ ಬೆಳಗಾವಿಯ
ರಾಸ್ತಾರೋಕೋ ಮಾಡಿ ಇದನ್ನು ಪ್ರತಿಭಟನೆ ಮಾಡಲಾಗ್ತಿದೆ. ಬೆಳಗಾವಿಯ ಏನು ಸಂಸದ ಜಗದೀಶ್ ಶೆಟ್ಟರ್ ಅವರ ಕಚೇರಿ ಮುಂದೆ ಈಗ ರಾಸ್ತಾರೋಕೋ ಮಾಡಿ ಪ್ರತಿಭಟನೆ ಮಾಡಲಾಗ್ತಿದೆ. ಏನು ನೀರು ಸೋರಿಕೆ ಹಾಗೆ ಪೆಟ್ರೋಲ್ ಸೇರಿದಂತೆ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಇದೀಗ ಬೆಳಗಾವಿಯಲ್ಲಿ ರಾಸ್ತಾರೋಕೋ ಮಾಡಿ ಪ್ರತಿಭಟನೆ ಮಾಡಲಾಗ್ತಿದೆ. ಬೆಳಗಾವಿ ಏನು ಯೂತ್ ಕಾಂಗ್ರೆಸ್ ವತಿಯಿಂದ ನೋಡ್ತಾ ಇದ್ದಾರೆ ಹೇಗೆ ಒಂದು ರಾಸ್ತಾರೋಕೋ ಮಾಡಿ ಹಾಗೂ ಸಂಸದರ ಮನೆ ಗುತ್ತಿಗೆ ಹಾಕಿ ಸಂಸದರ ಏನು ಕಚೇರಿ ಇದೆ ಆ ಕಚೇರಿ ಗುತ್ತಿಗೆ ಹಾಕುವ ಮೂಲಕ ಇದೊಂದು ಪ್ರತಿಭಟನೆ ಬೆಳಗಾವಿಯಲ್ಲಿ ಮಾಡ್ತಾ ಇದೆ. ಬೆಳಗಾವಿಯ ಏನು ರಾಸ್ತಾರೋಕೋ ಮಾಡಿ ಮಾಡಲಾಗ್ತದೆ. ನೀಟ್ ಪರೀಕ್ಷೆ ಪ್ರಶ್ನೆ ಸೋರಿಕೆ ಪ್ರಕರಣ ಖಂಡಿಸಿ ಇದೀಗ ಬೆಳಗಾವಿಯಲ್ಲಿ ಯೂತ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಮಾಡಲಾಗ್ತದೆ. ದಿಶಾಗಳಲ್ಲಿ ಈಗ ಪ್ರತಿಭಟನೆಕಾರರನ್ನ ಬಂಧಿಸುವ ಮೂಲಕ ಇದನ್ನು ಪೊಲೀಸರು ಈಗ ಬೇರೆ ಸ್ಥಳಕ್ಕೆ ಈ ಪ್ರತಿಭಟನೆ ಹೋಗಿದ್ದಾರೆ. ಇನ್ನು ರಸ್ತಾ ರೂಪ ಮಾಡುವ ಮೂಲಕ ಹಾಗೂ ಸಂಸದರ ಮನೆ ಸಂಸದ ಕಚೇರಿಗೆ ಏನು ಏನೋ ಹಾಕುವ ಮೂಲಕ ಇದನ್ನು ಪ್ರತಿಭಟನೆ